ಎಂ ರಾಮು ಅವರ 4ನೇ ಪುಣ್ಯಸ್ಮರಣೆಯ ಆಚರಣೆ. ದಿವಂಗತ ಎಂ ರಾಮು ಅವರು ತಮ್ಮ ಜೀವನವನ್ನು ರೈತ ಸಂಘಕ್ಕೆ ಮೀಸಲು ಇಟ್ಟವರು. ಬಡಗಲಪುರ ನಾಗೇಂದ್ರ, ಚನ್ನಪಟ್ಟಣ. ದೇಶದಲ್ಲಿ ಇಂದು ಪ್ರಜಾಪ್ರಭುತ್ವದ ಅಧಿಕಾರವನ್ನು ಕಾರ್ಪೊರೇಟ್ ಸಂಸ್ಥೆಗಳು ಕಸಿದುಕೊಂಡಿದ್ದು, ರೈತ ಸಂಘ ಕಾರ್ಪೊರೇಟ್ ಸಂಸ್ಥೆಗಳ ವಿರುದ್ಧ ಹೋರಾಟ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಕರೆ ನೀಡಿದರು. ತಾಲೂಕಿನ ರೈತ ನಾಯಕರಾದ ದಿವಂಗತ ಎಂ ರಾಮು ಹಾಗೂ ಜಿಟಿ ರಾಮಸ್ವಾಮಿ ಅವರ 4ನೇ ವರ್ಷದ ಪುಣ್ಯಸ್ಮರಣೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಎಂ ರಾಮು ಪ್ರತಿಷ್ಠಾನ ಮತ್ತು ಎಂ ರಾಮು ಸರ್ಕಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದಿವಂಗತ ಎಂ ರಾಮಣ್ಣ ಅವರು ರೈತ ಸಂಘಟನೆ ಕಟ್ಟುವಲ್ಲಿ ಅಪಾರ ಶ್ರಮವಹಿಸಿದ್ದಾರೆ. ಇಂದು ರೈತ ಸಂಘ ಸೇರಿದಂತೆ ಕನ್ನಡಪರ ಸಂಘಟನೆಗಳು, ದಲಿತಪರ ಸಂಘಟನೆಗಳ ಶಕ್ತಿ, ಕಾರ್ಮಿಕ ಸಂಘಟನೆ ಕುಂದು ಹೋಗಿದೆ ಎಂದು ಹೇಳುತ್ತಾರೆ. ಅದು ಸತ್ಯಕ್ಕೆ ದೂರವಾದ ಮಾತಾಗಿದ್ದು, ಇಂದು ಎಲ್ಲ ಸಂಘಟನೆಗಳ ಹೋರಾಟದ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಬಂದಿದ್ದು, ಇದಕ್ಕೆ ದೇವನಹಳ್ಳಿ ಭೂ ಸ್ವಾಧೀನದ ವಿರುದ್ಧ ಹೋರಾಟಕ್ಕೆ ಸಿಕ್ಕಿರುವ ಜಯ ಸಾಕ್ಷಿಯಾಗಿದೆ ಎಂದರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಮಾತನಾಡಿ, ರಾಮಣ್ಣ ಅವರು ನನ್ನ ವಿದ್ಯಾರ್ಥಿ ದೆಸೆಯಲ್ಲೇ ತನ್ನ ಮೇಲೆ ಹೋರಾಟದ ಪ್ರಭಾವ ಬೀರಿದವರು. ಅವರ ಜೊತೆ ಯುರೋಪ್ ಪ್ರವಾಸ ಸಹ ಮಾಡಿದ್ದೇನೆ. ರಾಮಣ್ಣ ಅವರು ಹುತಾತ್ಮರ ದಿನಾಚರಣೆಯಲ್ಲಿ ಅವರೂ ಸಹ ಹುತಾತ್ಮರಾಗಿದ್ದಾರೆ. ರಾಮಣ್ಣ ಅವರು ಕುಟುಂಬವನ್ನು ಕೈಬಿಟ್ಟರೂ ಸಮಾಜಕ್ಕೆ, ರೈತ ಸಂಘಕ್ಕೆ ಮುಡುಪಾಗಿದ್ದರು. ಚನ್ನಪಟ್ಟಣದ ಕೋರ್ಟ್ ಪಕ್ಕ ರಾಮು ಅವರ ಪುತ್ಥಳಿ ನಿರ್ಮಾಣ ಮಾಡಿ ಅವರ ಹೆಸರನ್ನು ಚಿರಸ್ಥಾಯಿ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಜನಶಕ್ತಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಮಲ್ಲಿಗೆ, ಪ್ರಗತಿಪರ ಸಂಘಟನೆಯ ಕುಮಾರಸ್ವಾಮಿ, ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆಣಿಗೆರೆ ಮಲ್ಲಯ್ಯ, ಕೃಷ್ಣಪ್ಪ, ಹೊನ್ನನಾಯಕನಹಳ್ಳಿ ತಿಮ್ಮೇಗೌಡ, ಗೌಡಗೆರೆ ಕೆಎನ್ ರಾಜು ಸೇರಿದಂತೆ ಹಲವರು ಮಾತನಾಡಿದರು. ದೇವನಹಳ್ಳಿ ಹೋರಾಟ ಗೆದ್ದದ್ದು. ದೇವನಹಳ್ಳಿ ಹೋರಾಟವನ್ನು ನಿನ್ನೆ ನಾವು 21ನೇ ತಾರೀಕು 45ನೇ ರೈತ ಹುತಾತ್ಮ ದಿನಾಚರಣೆ ಹುತಾತ್ಮರಿಗೆ ನಾವು ಸಮರ್ಪಣೆ ಮಾಡಿದ್ವಿ. ಸಂಯುಕ್ತ ಹೋರಾಟ ಹಣದ ಇಂದು ಜಗತ್ತು ಬಿದ್ದಿದೆ. ಭೂಮಿಯನ್ನ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬಂದು ಆಕ್ರಮಿಸಿಕೊಂಡಿದ್ದಾರೆ. ಮಾನ್ಸಾಂಟೋ ಕಾರ್ಗಿಲ್ ಕಂಪನಿಗೆ ರೈತ ಸಂಘ ಹೊಡಿತು. ಅಷ್ಟೇ ಅಲ್ಲ, ಯುರೋಪ್ ಕಂಟ್ರಿಯಲ್ಲಿ ಇವತ್ತೇನು ಭಾರತೀಯರ ಕಪ್ಪು ಹಣವನ್ನ ಬಹಿರಂಗಗೊಳಿಸಿ ಅಂತ ಹೇಳಿ ಚಳುವಳಿ ಮಾಡ್ತಿದ್ದಾರೆ. ನಂಜನಸ್ವಾಮಿ ಅವತ್ತೇ ಹೋಗಿ ಚಳುವಳಿ ಮಾಡಿದ್ರು. ಅಲ್ಲಿ ಮೇಯರ್ಗೆ ಐಸ್ ಕ್ರೀಮ್ ಅನ್ನ ಬರೆದು ಅಲ್ಲಿ ಪೊಲೀಸರು ಸುತ್ತುವರೆದ್ರು. ಅಂತ 480 ಜನರನ್ನ ಕರ್ಕೊಂಡೋಗಿ ಹೋರಾಟ ಮಾಡಿದಂತ ನಂಜನಸ್ವಾಮಿ ಅವರು ಇವತ್ತು ಅವ್ರ ಗುಣಗಳು ಎಲ್ಲ ನಿಮ್ಮಲ್ಲೂ ಕೂಡ ಇದೆ. ಹಂಗಾಗಿ ನಿಮ್ಮೆಲ್ರಿಗೂ ಎಲ್ಲ ರೈತ ಮುಖಂಡರು ಇವತ್ತು ನಿಮ್ಮೆಲ್ಲ ಮನೆ ಮಠವನ್ನ ಬಿಟ್ಟು ಪೊಲೀಸು, ಕೇಸು, ಜೈಲು ಹೋರಾಟಗಳನ್ನ DC ಅವರು ಇದು ಮಾಡಿದಾಗ ಅವ್ರ ಗುರುಬಿಟ್ಟುವಿಕೆ ಪೊಲೀಸರ ಇದನ್ನ ನಿಷ್ಠೂರವಾಗಿ ಎದುರಿಸ್ತಾ ಇವತ್ತು ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದಿಸ್ತಾ, ರಾಮೂರವರ ಹೆಸರನ್ನ ಚನ್ನಪಟ್ಟಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರ ಮುಖಾಂತರ, ಅವರ ಒಂದು ದೊಡ್ಡದಾದಂತಹ ಸರ್ಕಲ್ಗೆ ಅವ್ರ ಹೆಸರಿಡಿದ್ರ ಮುಖಾಂತರ ಇಡೀ ರಾಜ್ಯದ ರೈತ ಸಂಘವನ್ನ ಬರಮಾಡಿಕೊಂಡು ಒಂದು ಮೆರವಣಿಗೆಯನ್ನ ಮಾಡಿ ನಮ್ಮ ರಾಮಣ್ಣನವರ ಹೆಸರನ್ನ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನೆನೆಸ್ಕೊಳ್ಳುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನಾವೆಲ್ಲರೂ ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕೂಡ ಆದರ್ಶವಾಗಿದ್ದಂಥವ್ರು ಈ ಭಾಗದಲ್ಲಿ ಯಾವುದೇ ಹೋರಾಟ ಆಗಿರ್ಲಿ, ಏನೇ ಆಗಿರ್ಲಿ, ರಾತ್ರಿ ಎಷ್ಟೊತ್ತಾದ್ರೂ ಕರೆ ಮಾಡಿ ಅವ್ರನ್ನ ಕರೆದ್ರು ಕೂಡ ಬರುವಂತವ್ರು ಅಂತ ಒಬ್ಬ ಮೇಧಾವಿ ಹೋರಾಟಗಾರರನ್ನು ಕಳ್ಕೊಂಡು ನಾವೆಲ್ಲರೂ ಕೂಡ ಬರುವಾಗಿದ್ದೇವೆ. ಅವರ ಸ್ಥಾನವನ್ನ ಇವತ್ತು ಚನ್ನಪಟ್ಟಣ ರಾಮನಗರ ಜಿಲ್ಲೆಯಲ್ಲಿ ನಮ್ಮೆಲ್ಲರೂ ತುಂಬ್ತಾ ಇದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ಮುನರಾಜು ಅವರು, ನಮ್ಮ ರಾಮಗೌಡರು, ನಮ್ಮ ಜೊತೆಲೆಲ್ಲ ನಮ್ಮ ಕೃಷ್ಣಯ್ಯನವ್ರ ಜೊತೆಲೆಲ್ಲ ಹೇಳ್ತಾ ಇರ್ತೀನಿ, ನಮ್ಮ ಜಿಲ್ಲೆನಲ್ಲಿ ಏನು ಮಲೆಯವರು ಇನ್ನೂ 40-50 ವರ್ಷ ಬದುಕಲಿ, ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮಲೆಯನವ್ರ ನಂತರ ಸಂಘಟನೆಯ ಗತಿ ಏನು, ಹೋರಾಟಗಾರರ ಗತಿ ಏನು, ಇದರಲ್ಲಿ ನೋವಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರಮೇಶ್ ಗೌಡ್ರು ನಾವು ಇವಾಗ ಮಾತಾಡ್ತಾ ಇದ್ದೀವಿ. ಮೊದಲು 500 ಜನ 1000 ಜನ ಸೇರ್ತಿದ್ದಂತ ಸಂದರ್ಭದಲ್ಲಿ ಇವತ್ತು 50 ಜನ ಸೇರಿದ್ರೆ ಅದು 500 ಜನ 1000 ಜನಕ್ಕೆ ಸಮಾನ ಅಂತ ಅನ್ಕೊಂಡು ನಾವು ತೃಪ್ತಿ ಪಟ್ಕೊಂಡು ಹೋರಾಟ ಮಾಡ್ಕೋಬೇಕು ಹೊರತು ಜನರು ಬರ್ತಾ ಇಲ್ಲ ಹೋರಾಟಕ್ಕೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ನಾಳ್ತಕ್ಕಂಥ ರಾಜಕಾರಣಿಗಳಿದಾರಲ್ಲ, ಅವ್ರು ವ್ಯಾಪಾರೀಕರಣ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ದಿನಕ್ಕೆ ಯಾವುದೋ ಒಂದು ರಾಜಕೀಯದ ಫಂಕ್ಷನ್ಸ್ಗೆ ಹೋದ್ರೆ ಒಂದು 500 ರೂಪಾಯಿ ದುಡ್ಡು ಕೊಡ್ತಾರೆ, ಒಂದು ಬಿರಿಯಾನಿ ಕೊಡ್ತಾರೆ. ಇವತ್ತು ರೈತ ಸಂಘದ ಕಾರ್ಯಕ್ರಮಕ್ಕೆ ಬಂದ್ರೆ ಏನ್ ಕೊಡ್ತಾರೆ? ಏನೂ ಇಲ್ಲ. ಆದ್ರೆ ನಿಮ್ಮ ಸ್ವಾಭಿಮಾನವನ್ನ ಕೊಡ್ತಾರೆ, ಸ್ವಾಭಿಮಾನದಿಂದ ಬದುಕುವಂತ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾರೆ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಮನವರಿಕೆಯಲ್ಲಿ ಇರಬೇಕು.
ಇತ್ತಾನೆ ನಮ್ಮ ಸಹೋದರಿಯರು ಮಲ್ಲಿಗೆಯವರು ಹೇಳಿದ್ರು. ಕಾರಣಕ್ಕೆ ನಾವು ರಾಮಣ್ಣವ್ರ ತೀರಿದ ನಂತರ ಪ್ರತಿ ವರ್ಷ 23ನೇ ತಾರೀಕು ಅವರ ಹೆಸರಿನಲ್ಲಿ ಒಂದು ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಜಿ ಡಿ ರಾಮಸ್ವಾಮಿ ಇದ್ದಂತ ಜಿ ಡಿ ರಾಮಸ್ವಾಮಿ ಅವರು ಕೂಡ ತೀರ್ಕೊಂಡಿದ್ರು. ಮೊನ್ನೆ ತಿರುಗಂತ ನಮ್ಮ ತಾಲೂಕಿನಂತ ಹಿರಿಯ ಮುಖಂಡರಾದಂಥ ಕುಮಾರಸ್ವಾಮಣ್ಣವರು ಪಕ್ಕದವರು ತೊರೆ ವರ್ಷದಲ್ಲಿ ತೀರ್ಕೊಂಡ್ರು. ಅವ್ರದ ಹುತಾತ್ಮ ದಿನಾಚರಣೆ ಆಚರಿಸ್ಕೊಂಡು ಇವತ್ತು ಏನು ನೀವೆಲ್ಲ ಸೇರಿದ್ದೀರಿ. ಇವತ್ತು ರೈತ ಸಂಘ ಯಾಕೆ ಪ್ರಾರಂಭ ಆಯಿತು? ರೈತ ಸಂಘ 80ರ ದಶಕದಲ್ಲಿ ಏನು ಪ್ರಾರಂಭ ಆಯಿತು, ಅವತ್ತ ರೈತರ ಸಮಸ್ಯೆಗಳು ಎಷ್ಟಿದ್ದೋ ಆದರೆ ಇವತ್ತು ಎಷ್ಟು ಸಮಸ್ಯೆಗಳಿದೆ ಅಂತಕ್ಕಂಥದ್ದು. ಏನು ನಾವೆಲ್ಲ ಹಳ್ಳಿಗಳ ಏನು ಸೇರ್ಕೊಂಡಿದ್ದೀವಿ, ಇವತ್ತು ರೈತರ ಸಮಸ್ಯೆಗಳಿಗೆ ಯಾರು ಯೋಚನೆ ಮಾಡಕ್ಕೆ ಹೋಗಲ್ಲ. ನಾವು ಬರೀ ಜೀವನೋಪಾಯಕವಾಗಿ ಜೀವನ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡೋದೇ ಆಗುತ್ತೆ. ಅಷ್ಟೇ ಕಮಿಟ್ಮೆಂಟ್ಗಳು ಆಗ್ಬಿಡಿದೆ ರೈತರಿಗೆ. ಇವತ್ತು ಎಲ್ಲ ಆಳ್ವ ಕಟ್ಕೊಂಡು ಮಹಿಳೆಯರ ರೀತಿ ಬರೋಕ್ಕಾಗ್ತಾ ಇಲ್ಲ. ಮತ್ತೆ ಏನು ನಾವೆಲ್ಲ ಪುರುಷರಿದ್ದೀವಿ, ಒಂದು ರೇಷ್ಮೆನೋ ಇನ್ನೊಂದು ಕಟ್ಕೊಂಡು ನಾವು ಈ ಹೊರಗಡೆ ಪ್ರಪಂಚ ಏನು ನಡೀತಾ ಇದೆ, ಈ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಓಟ್ಗೋಸ್ಕರ ಏನು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಅಲ್ಲೊಬ್ರು ಯೋಚನೆ ಮಾಡಿಕೊಂಡು ಈ ಸಂಘಟನೆ ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಸಂಘಟನೆ ಏನು ಯಾವ ಕಾರಣಕ್ಕೂ ವೀಕ್ ಏನಾಗಿಲ್ಲ. ಆದಷ್ಟು ವಿಚಾರದಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ಬಹಳಷ್ಟು ವಿಚಾರ ಇವತ್ತು ಮೊನ್ನೆ ನಡೆದಂಥ ಒಂದು ಚಳವಳಿ, ದೇವನಹಳ್ಳಿ ತಾಲೂಕು ನಡೆದಂಥ ಒಂದು ಚಳವಳಿ, ಅದು ಎಷ್ಟು ಯಶಸ್ವಿ ಆಯಿತು ಅಂದರೆ ಎಲ್ಲ ಜನಪರ ಸಂಘಟನೆಗಳು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಸಂಘಟಕರಾಗಿ ಹೋರಾಟ ಮಾಡಿದಾಗ ಅದು ಸಕ್ಸಸ್ ಆಯಿತು. ಇಡೀ ಇತಿಹಾಸದಲ್ಲೇ ಇಲ್ಲ ಯಾವ ಸರ್ಕಾರಗಳು ಕೂಡ ರೈತರ ಹೋರಾಟಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಂತದ್ದು ಅಂದ್ರೆ ಈ ಸಂದರ್ಭದಲ್ಲೇ ದೇವನಹಳ್ಳಿ ಹೋರಾಡ್ತಾರೆ.